ಬಾಗಲಕೋಟೆ ಉಪಚುನಾವಣೆಯ ಕಣ ದಿನದಿಂದ ದಿನಕ್ಕೆ ರಂಗೇರ್ತಾ ಇದ್ದು ಕಾಂಗ್ರೆಸ್ ಅಭ್ಯರ್ಥಿ ಉಮೇಶ್ ಮೇಟಿ ಪರವಾಗಿ ಸಿಎಂ ಸಿದ್ದರಾಮಯ್ಯ ಅಬ್ಬರದ ಪ್ರಚಾರ ನಡೆಸ್ತಾ ಇದ್ದಾರೆ. ಶತಾಯ ಗತಾಯ ಈ ಕ್ಷೇತ್ರವನ್ನ ಗೆಲ್ಲಲೇಬೇಕೆಂದು ಪಣ ತೊಟ್ಟಿರುವ ಸಿಎಂ ಬಾದಾಮಿ ಪಟ್ಟಣದಲ್ಲೇ ವಾಸ್ತವ್ಯ ಹೂಡಿ ಮತದಾರರ ಮನ ಗೆಲ್ಲಲು ಮುಂದಾಗಿದ್ದಾರೆ. ಪ್ರಚಾರ ಆರಂಭಿಸುವ ಮುನ್ನ ಮುಚ್ಚಕಂಡಿ ಗ್ರಾಮದ ದೇಗುಲದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದರು. ಅಭಿವೃದ್ಧಿ ಎಂದರೆ ಕೇವಲ ರಸ್ತೆ, ಸೇತುವೆ, ನೀರಾವರಿ ಮಾತ್ರವಲ್ಲ, ಜನರನ್ನು ಆರ್ಥಿಕವಾಗಿ ಸ್ವಾವಲಂಬಿಗಳನ್ನಾಗಿ ಮಾಡುವುದು ಕೂಡ ಮುಖ್ಯ. ಪ್ರಚಾರದಲ್ಲಿ ನಮಗೆ ಅಭೂತಪೂರ್ವ ಸ್ಪಂದನೆ ಸಿಗ್ತಾ ಇದ್ದು ಎರಡೂ ಕ್ಷೇತ್ರಗಳಲ್ಲಿ ನಾವು ಗೆಲ್ಲೋದು ಖಚಿತ ಅಂತ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಇನ್ನು ಬಿಜೆಪಿಯವರಿಗೆ ಸೋಲಿನ ಭಯ ಕಾಡ್ತಾ ಇದೆ. ಅದಕ್ಕಾಗಿಯೇ ಪಕ್ಷದಿಂದ ಸಸ್ಪೆಂಡ್ ಆದವರನ್ನ ಕರೆಸಿ ಪ್ರಚಾರ ಮಾಡಿಸ್ತಾ ಇದ್ದಾರೆ ಅಂತ ಸಿದ್ದರಾಮಯ್ಯ ಲೇವಡಿ ಮಾಡಿದ್ದಾರೆ. ಬಹಳ ಚೆನ್ನಾಗಿ ನಡೀತಾ ಇದೆ. ನಮ್ಮ ನಿರೀಕ್ಷೆಗೂ ಮೀರಿ ಜನರ ಸ್ಪಂದನೆ ಇದೆ. ನಾನು ಎರಡು ದಿನಗಳ ಹಿಂದೆ ಪ್ರಚಾರ ಮಾಡಿದ್ದೆ. ಎಲ್ಲ ಕಡೆ ಒಳ್ಳೆ ಸ್ಪಂದನೆ ಇದೆ. ಹಾಗಾಗಿ ದಾವಣಗೆರೆಯಲ್ಲೂ ಕೂಡ ಪ್ರಚಾರ ಮಾಡಿದೆ, ಇಲ್ಲಿ ಬಾಗಲಕೋಟೆಯಲ್ಲೂ ಕೂಡ ಪ್ರಚಾರ ಮಾಡಿದೆ. ಎರಡೂ ಕಡೆ ಗೆಲ್ತೀವಿ ನಾವು. ಮತ್ತೆ ನಮ್ಮ ಕಾರ್ಯಕ್ರಮಗಳಿದಾವಲ್ಲ, ಕಾರ್ಯಕ್ರಮಗಳು ಎಲ್ಲ ಜನರಿಗೋಸ್ಕರ ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳು. ಅವ್ರನ್ನ ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲಿ ಚುನಾವಣಾ ಕಾವು ಜೋರಾಗಿದೆ. ಕಾಂಗ್ರೆಸ್ ಅಭ್ಯರ್ಥಿ ಸಮರ್ಥ ಶಾಮನೂರು ಭರ್ಜರಿ ಪ್ರಚಾರ ನಡೆಸ್ತಾ ಇದ್ದಾರೆ. ಕ್ಷೇತ್ರದ ವಿವಿಧ ಬಡಾವಣೆಗಳಲ್ಲಿ ಮನೆ ಮನೆಗೆ ತೆರಳಿ ಮತಯಾಚನೆ ಮಾಡ್ತಾ ಇದ್ದಾರೆ. ಯುವ ನಾಯಕನಿಗೆ ಹೋದಲ್ಲೆಲ್ಲ ಮತದಾರರಿಂದ ಅಭೂತಪೂರ್ವ ಬೆಂಬಲ ವ್ಯಕ್ತವಾಗ್ತಾ ಇದೆ. ಪ್ರಚಾರದ ಕಣದಲ್ಲಿ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಅವರು ಸಮರ್ಥ ಅವರಿಗೆ ಸಾಥ್ ನೀಡ್ತಾ ಇದ್ದು ನೂರಾರು ಕಾರ್ಯಕರ್ತರ ಜೊತೆಗೂಡಿ ಮತಬೇಟೆ ನಡೆಸ್ತಾ ಇದ್ದಾರೆ. ಪ್ರಚಾರದ ನಡುವೆಯೇ ಸಿರಿಗೆರೆಯ ತರಳಬಾಳು ಜಗದ್ಗುರು ಬೃಹನ್ ಮಠಕ್ಕೆ ಭೇಟಿ ನೀಡಿ ಮಠದ ಮಾರ್ಗದರ್ಶನ ಪಡೆದಿದ್ದಾರೆ. ಕಲಬುರಗಿಯಲ್ಲಿ ಆಟೋ ಚಾಲಕರು ಗ್ಯಾಸ್ಗಾಗಿ ಪರದಾಡ್ತಾ ಇದ್ದಾರೆ. ನೂರಾರು ಆಟೋ ಚಾಲಕರು ಆಟೋ ಗ್ಯಾಸ್ ಸಿಗದಿದ್ದಕ್ಕೆ ರಸ್ತೆ ತಡೆದು ಪ್ರತಿಭಟನೆ ನಡೆಸಿದ್ದಾರೆ. ನ್ಯೂ ಜೇವರ್ಗಿ ರಸ್ತೆಯಲ್ಲಿರುವ ಸೂಪರ್ ಗ್ಯಾಸ್ ಬಂಕ್ ಬಳಿ ಪ್ರತಿಭಟನೆ ನಡೆದಿದ್ದು ಕೇಂದ್ರ ಬಸ್ ನಿಲ್ದಾಣದ ಮುಖ್ಯ ರಸ್ತೆಯನ್ನು ತಡೆದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರಸ್ತೆ ತಡೆ ಹಿನ್ನೆಲೆ ಟ್ರಾಫಿಕ್ ಜಾಮ್ ಆಗಿದ್ದು ಪ್ರಯಾಣಿಕರು ಪರದಾಡಿದ್ದಾರೆ. ಯಾದಗಿರಿ ಜಿಲ್ಲೆಯಲ್ಲಿ ಆಟೋ ಎಲ್ಪಿಜಿ ಗ್ಯಾಸ್ ಕೊರತೆ ತೀವ್ರಗೊಂಡಿದ್ದು ಆಟೋ ಚಾಲಕರು ಬೀದಿಗಿಳಿಯುವಂತಾಗಿದೆ. ಗ್ಯಾಸ್ ಸ್ಟಾಕ್ ಇಲ್ಲದ ಕಾರಣ ಸ್ಟೇಷನ್ ಮುಂಭಾಗದಲ್ಲಿ ನೋ ಸ್ಟಾಕ್ ಬೋರ್ಡ್ಗಳನ್ನು ಹಾಕಲಾಗಿದೆ. ಗ್ಯಾಸ್ ಸಿಗದೆ ಸುಮಾರು 300ಕ್ಕೂ ಹೆಚ್ಚು ಆಟೋ ಚಾಲಕರು ಜೀವನೋಪಾಯಕ್ಕೆ ಸಂಕಷ್ಟ ಎದುರಿಸ್ತಾ ಇದ್ದಾರೆ. ಗ್ಯಾಸ್ ಪೂರೈಕೆಯನ್ನು ನಡೆಸಿದ್ದಾರೆ. ಉತ್ತರ ಕರ್ನಾಟಕ ಆಟೋ ಚಾಲಕರ ಸಂಘ ಹಾಗೂ ವಿವಿಧ ಅಸೋಸಿಯೇಷನ್ ನೇತೃತ್ವದಲ್ಲಿ ಹೋರಾಟ ನಡೆಸಿದ್ದು ಈ ವೇಳೆ ಕೇಂದ್ರ ಸರ್ಕಾರದ ವಿರುದ್ಧ ಆಟೋ ಚಾಲಕರು ಆಕ್ರೋಶ ಹೊರಹಾಕಿದ್ದಾರೆ. ಆಟೋ ಗ್ಯಾಸ್ ಪೂರೈಕೆಯಲ್ಲಿ ವ್ಯತ್ಯಯ ಆಗಿದ್ದು ಆಟೋ ಓಡಾಡಿಸುವುದು ಕಷ್ಟಕರವಾಗಿದೆ. ಆಟೋ ನಂಬಿ ಜೀವನ ನಡೆಸ್ತಾ ಇದ್ದೀವಿ. ಈಗ ಆಟೋ ಗ್ಯಾಸ್ ಇಲ್ಲ ಅಂತ ಅಂದ್ರೆ ಹೇಗೆ ಆಟೋ ಓಡಿಸೋದು ಅಂತ ಕೇಂದ್ರಕ್ಕೆ ಪ್ರಶ್ನೆ ಮಾಡಿದ್ದಾರೆ. ಆಟೋ ಗ್ಯಾಸ್ ಪೂರೈಕೆಗೆ ಸೂಕ್ತ ವ್ಯವಸ್ಥೆ ಮಾಡಬೇಕು ಅಂತ ಆಗ್ರಹಿಸಿದ್ದಾರೆ. ಕೇಂದ್ರ ಸರ್ಕಾರಕ್ಕೆ ಎಲ್ಪಿಜಿ ಪೂರೈಕೆ ಆಗಲೇಬೇಕು. ಎಲ್ಪಿಜಿ ಪೂರೈಕೆ ಆಗಲೇಬೇಕು. ಎಲ್ಪಿಜಿ ಪೂರೈಕೆ ಆಗಲೇಬೇಕು. ಎಲ್ಪಿಜಿ ಪೂರೈಕೆ ಆಗಲೇಬೇಕು. ಸರ್ಕಾರಕ್ಕೆ ರಾಯಚೂರು ನಗರದಲ್ಲಿ ಕಳೆದ ಒಂದು ವಾರದಿಂದ ಎದುರಾಗಿದ್ದ ಆಟೋ ಎಲ್ಪಿಜಿ ಗ್ಯಾಸ್ ಸಮಸ್ಯೆಗೆ ಕೊನೆಗೂ ಪರಿಹಾರ ಸಿಕ್ಕಿದೆ. ತಮಿಳುನಾಡಿನಿಂದ 7 ಟನ್ ಗ್ಯಾಸ್ ಹೊತ್ತ ಟ್ಯಾಂಕರ್ ನಗರಕ್ಕೆ ಆಗಮಿಸ್ತಾ ಇದ್ದಂತೆಯೇ ಆಟೋ ಚಾಲಕರು ಫುಲ್ ಖುಷಿಯಾಗಿದ್ದಾರೆ. ಟ್ಯಾಂಕರ್ ಬಂದ ವಿಚಾರ ತಿಳಿತಾ ಇದ್ದಂತೆಯೇ ಸುಮಾರು 250ಕ್ಕೂ ಹೆಚ್ಚು ಆಟೋಗಳು ರಸ್ತೆಗಿಳಿದಿವೆ. ಗ್ಯಾಸ್ಗಾಗಿ ಮುಗಿಬಿದ್ದ ಚಾಲಕರ ನಡುವೆ ನೂಕಾಟ, ತಳ್ಳಾಟ ನಡೆದಿದ್ದು ಕ್ಯೂ ನಿಲ್ಲುವ ವಿಚಾರದಲ್ಲಿ ಕೆಲವರ ಮಧ್ಯೆ ವಾಗ್ವಾದವೂ ನಡೆದಿದೆ. ಎಲ್ಲರಿಗೂ ಗ್ಯಾಸ್ ಸಿಗಲಿ ಎಂಬ ಉದ್ದೇಶದಿಂದ ಒಂದು ಆಟೋಗೆ ಗರಿಷ್ಠ 500 ರೂಪಾಯಿ ಮೊತ್ತದ ಗ್ಯಾಸ್ ಮಾತ್ರ ಹಾಕುವಂತೆ ಅಧಿಕಾರಿಗಳು ಕಟ್ಟುನಿಟ್ಟಿನ ಸೂಚನೆ ಕೊಟ್ಟಿದ್ದಾರೆ. ವಿದ್ಯಾಕಾಶಿ ಧಾರವಾಡದಲ್ಲೂ ಆಟೋ ಚಾಲಕರು ಪಾಪ ಪರದಾಡ್ತಾ ಇದ್ದಾರೆ. ಗ್ಯಾಸ್ಗಾಗಿ ಚಾಲಕರು ರಸ್ತೆಯಲ್ಲೇ ಇಡೀ ದಿನ ಕಳೆಯುವಂತಾಗಿದೆ.
ನಗರದ NTTF ಬಳಿಯ LPG ಬಂಕ್ ಮುಂದೆ ಬೆಳಗಿನ ಜಾವದಿಂದಲೇ ಆಟೋಗಳು ಸಾಲುಗಟ್ಟಿ ನಿಂತಿವೆ. ಗ್ಯಾಸ್ ಸಿಗುತ್ತೋ ಇಲ್ವೋ ಎಂಬ ಆತಂಕದಲ್ಲಿ ಚಾಲಕರು ಕಿಲೋಮೀಟರ್ ಗಟ್ಟಲೆ ಕ್ಯೂ ನಿಂತಿದ್ದಾರೆ. ಕೇವಲ 2 ಗಂಟೆಗಳಲ್ಲಿ ಸ್ಟಾಕ್ ಖಾಲಿಯಾಗಲಿದೆ ಅಂತ ಬಂಕ್ ಮಾಲೀಕರು ಹೇಳ್ತಾ ಇರೋದು ಚಾಲಕರ ನಿದ್ದೆಗೆಡಿಸಿದೆ. ಇನ್ನು ಗ್ಯಾಸ್ ಕೊರತೆಯ ಲಾಭ ಪಡೆದು ಬಂಕ್ಗಳಲ್ಲಿ ದರ ಹೆಚ್ಚಳ ಮಾಡಲಾಗಿದೆ ಅಂತ ಚಾಲಕರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅತ್ತ ಕೋಟೆನಾಡು ಚಿತ್ರದುರ್ಗದಲ್ಲಿ LPG ಗ್ಯಾಸ್ ಬಿಸಿ ತಟ್ಟಿದೆ. ನಗರದ ಬಹುತೇಕ LPG ಗ್ಯಾಸ್ ಬಂಕ್ ಬಂದ್ ಆಗಿದೆ. LPG ಗ್ಯಾಸ್ ಸಿಗದೆ ಆಟೋ ಸವಾರರು ಪರದಾಡ್ತಾ ಇದ್ದಾರೆ. ಬಂಕ್ ಮಾಲೀಕರು ನೋ ಸ್ಟಾಕ್ ಬೋರ್ಡ್ ಹಾಕಿರೋದ್ರಿಂದ ಬಂಕ್ ಬಳಿ ಬಂದು ಆಟೋ ಚಾಲಕರು ವಾಪಸ್ ಹೋಗ್ತಾ ಇದ್ದಾರೆ. ಗ್ಯಾಸ್ ಪೂರೈಕೆ ಸ್ಥಗಿತ ಹಿನ್ನೆಲೆ LPG ಬಂಕ್ಗಳು ಬಿಕೋ ಎನ್ನುತ್ತಿವೆ. ನಗರದ 3,000ಕ್ಕೂ ಅಧಿಕ ಆಟೋಗಳಿಗೆ LPG ಇಲ್ಲ. ಮಂಡ್ಯ ಜಿಲ್ಲೆಯಲ್ಲಿ ಕೆಲವು ದಿನಗಳಿಂದ ಆಟೋ LPG ಸಮಸ್ಯೆ ಉಲ್ಬಣಿಸಿದ್ದು ನೂರಾರು ಆಟೋ ಚಾಲಕರ ಬದುಕು ಈಗ ಅಯೋಮಯವಾಗಿದೆ. ಗ್ಯಾಸ್ ಸ್ಟಾಕ್ ಇಲ್ಲದ ಕಾರಣ ನಗರದ ಬಹುತೇಕ LPG ಬಂಕ್ಗಳು ಬಾಗಿಲು ಹಾಕಿವೆ. ಬಂಕ್ ಸಿಬ್ಬಂದಿಗಳು ಗ್ಯಾಸ್ ಪೂರೈಕೆ ಇಲ್ಲ ಅಂತ ಬೋರ್ಡ್ ಹಾಕ್ತಾ ಇರೋದು ಚಾಲಕರ ನಿದ್ದೆಗೆಡಿಸಿದೆ. ಇನ್ನು ಗ್ಯಾಸ್ ಸಿಗದೆ ಆಟೋಗಳು ರಸ್ತೆಯಲ್ಲಿ ಸಾಲುಗಟ್ಟಿ ನಿಂತಿವೆ. ಗಂಟೆಗಟ್ಟಲೆ ಕಾದರೂ ಕೂಡ ಗ್ಯಾಸ್ ಸಿಗದಿದ್ದಕ್ಕೆ ಬೇಸತ್ತ ಚಾಲಕರು ತಮ್ಮ ಆಟೋಗಳನ್ನು ಬಂಕ್ ಬಳಿಯೇ ನಿಲ್ಲಿಸಿ ವಾಪಸ್ ಹೋಗ್ತಾ ಇದ್ದಾರೆ. ನಮ್ದು ಮಾಹಿತಿ ಹೇಳಿ. ಆನೇಕಲ್ನಲ್ಲಿ ಆಟೋ ಚಾಲಕರು LPG ಗ್ಯಾಸ್ಗಾಗಿ ಪರದಾಡ್ತಾ ಇದ್ದಾರೆ. ಬೊಮ್ಮಸಂದ್ರದಲ್ಲಿರುವ ಬಂಕ್ಗಳಲ್ಲಿ ನೋ ಸ್ಟಾಕ್ ಬೋರ್ಡ್ ಪ್ರದರ್ಶಿಸಲಾಗಿದ್ದು ಬಂಕ್ಗಳಲ್ಲಿ ವಾರ್ ಬಿಸಿ ತಟ್ಟಿದೆ. ಸೀರೆ ನೇಯ್ಗೆಗೆ ಬಳಸುವ ಕಚ್ಚಾ ವಸ್ತುಗಳ ಬೆಲೆ ದಿಢೀರ್ ಏರಿಕೆಯಾಗಿದ್ದು ಸಾವಿರಾರು ನೇಕಾರರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಗುಜರಾತ್ ಮತ್ತು ಸೂರತ್ನಿಂದ ಕಚ್ಚಾ ವಸ್ತುಗಳನ್ನು ಖರೀದಿ ಮಾಡ್ತಾ ಇದ್ದ ನೇಕಾರರಿಗೆ ಈಗ ಯುದ್ಧದ ನೆಪ ಒಡ್ಡಿ ಹೆಚ್ಚಿನ ದರವನ್ನು ವಿಧಿಸಲಾಗ್ತಾ ಇದೆ. ಸೀರೆ ನೇಯ್ಗೆಗೆ ಬಳಸುವ ಹಲವು ಕಚ್ಚಾ ವಸ್ತುಗಳು ಪೆಟ್ರೋಲಿಯಂ ಉತ್ಪನ್ನಗಳಿಂದ ತಯಾರಾಗೋದ್ರಿಂದ ಜಾಗತಿಕ ಮಾರುಕಟ್ಟೆಯಲ್ಲಿನ ತೈಲ ಬೆಲೆ ಏರಿಕೆ ನೇಕಾರರಿಗೆ ಬಿಸಿ ತುಪ್ಪವಾಗಿದೆ. ನನಗೆ ಕಡಿಮೆ ರೇಟ್ ಮಾಡ್ಕೊಡ್ತೀನಿ ಅಂದರೆ ಅವರು ಕೊಡ್ತೀನಿ. ಯಾವುದು ಪೇಟೆಂಟೇ ಇಲ್ಲ. ರಾಜ್ಯಾದ್ಯಂತ LPG ಅಭಾವ ತೀವ್ರಗೊಂಡಿರುವ ಬೆನ್ನಲ್ಲೇ ದೊಡ್ಡಬಳ್ಳಾಪುರ ನಗರದಲ್ಲಿ ಆಟೋ ಚಾಲಕರು ಮತ್ತು ಬಂಕ್ ಸಿಬ್ಬಂದಿ ನಡುವೆ ತೀವ್ರ ಮಾತಿನ ಚಕಮಕಿ ನಡೆದಿದೆ. ನಗರದ ವೀರಭದ್ರಸ್ವಾಮಿ ಆಟೋ LPG ಸ್ಟೇಷನ್ನಲ್ಲಿ ಗ್ಯಾಸ್ ಸ್ಟಾಕ್ ಇದ್ರೂ ಕೊಡ್ತಾ ಇಲ್ಲ ಅಂತ ಆಟೋ ಚಾಲಕರು ಸಿಬ್ಬಂದಿಯೊಂದಿಗೆ ಗಲಾಟೆ ನಡೆಸಿದ್ದಾರೆ. ಚಾಲಕರ ಆರೋಪಕ್ಕೆ ಪ್ರತಿಯಾಗಿ ಬಂಕ್ ಸಿಬ್ಬಂದಿ ನೇರವಾಗಿ ಮೀಟರ್ ಚೆಕ್ ಮಾಡಿಸಿದ್ದಾರೆ. ಈ ವೇಳೆ ಬಂಕ್ನಲ್ಲಿ ಗ್ಯಾಸ್ ಖಾಲಿಯಾಗಿರುವುದು ದೃಢಪಟ್ಟಿದೆ. ಆದಷ್ಟು ಬೇಗ ಗ್ಯಾಸ್ ಸ್ಟಾಕ್ ಅನ್ನು ತರಿಸಿ ಬಂದ ತಕ್ಷಣ ಸ್ಥಳೀಯ ಆಟೋ ಚಾಲಕರಿಗೆ ಮೊದಲ ಆದ್ಯತೆ ಕೊಡಬೇಕು ಅಂತ ಆಟೋ ಚಾಲಕರು ಪಟ್ಟು ಹಿಡಿದಿದ್ದಾರೆ. ಆಧಾರ್ ಕಾರ್ಡ್ ದೊಡ್ಡಬಳ್ಳಾಪುರ ಮಾತ್ರ ಇರ್ಬೇಕು ಫಸ್ಟ್, ಆಮೇಲೆ ನೋಡ್ಕೊಳ್ಳೋಣ. ಹಂಗ್ ಮಾಡಿ ಇವಾಗ ಜಾಸ್ತಿ ಕಡಿಮೆ ಕೊಟ್ಟರು ಒಂದು ಕಡೆ ರಾಜ್ಯದಲ್ಲಿ ತೃತೀಯ ಭಾಷೆ ಹಿಂದಿಗೆ ಶಿಕ್ಷಣ ಇಲಾಖೆಯು ಅಂಕ ಕಡಿತ ಮಾಡಿರುವ ವಿಚಾರವಾಗಿ ಪರ ವಿರೋಧದ ಚರ್ಚೆಯಾಗ್ತಾ ಇದೆ. ಮತ್ತೊಂದು ಕಡೆ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರಿಗೆ ವಿದ್ಯಾರ್ಥಿಗಳು ಮನವಿ ಮಾಡಿದ್ದಾರೆ. ಹೌದು, ಬೆಳಗಾವಿ ಜಿಲ್ಲೆಯ ಕಾಗವಾಡ ತಾಲೂಕಿನ ಶೇಡಬಾಳ ಪಟ್ಟಣದ ವಿದ್ಯಾರ್ಥಿಗಳು ಸರ್ಕಾರ ಕೈಗೊಂಡಿರುವ ಏಕಪಕ್ಷೀಯ ನಿರ್ಧಾರಕ್ಕೆ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಹೆಚ್ಚಿನ ಅಂಕ ಪಡೆಯೋದಕ್ಕೆ ಹಿಂದಿ ಭಾಷೆಗೆ ಅಂಕ ಬೇಕೇ ಬೇಕು ಅಂತ ಪಟ್ಟು ಹಿಡಿದಿದ್ದು, ಈ ಮೂಲಕ ಶಿಕ್ಷಣ ಸಚಿವರಿಗೆ ಗಡಿಭಾಗದ ವಿದ್ಯಾರ್ಥಿಗಳು ವಿನೂತನ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಕೂಡ ಬಹಳ ತುಂಬಾ ಹಾನಿಯನ್ನ ಉಂಟು ಮಾಡ್ತದೆ. ಹೆಂಗಂತ ಅಂದ್ರೆ ಈಗ ಅವರು ವರ್ಷ ಇಡೀ ಓದ್ಕೊಂತ ಬಂದಿದ್ದಾರೆ. ಈಗ ಒಮ್ಮೆ ಸಡನ್
ಶಿಕ್ಷಣ ಮಂತ್ರಿಯವರ ನಿರ್ಧಾರದಿಂದ ಇವರು ವಿದ್ಯಾರ್ಥಿಗಳು ಮಾಡಿದಂಥ ಇಷ್ಟು ದಿವಸ ಕಷ್ಟಪಟ್ಟು ಓದಿದ್ದಂಥದ್ದಕ್ಕೂ ಹಾನಿ ಉಂಟು ಮಾಡ್ತೈತಿ. ನಾನು ಸರ್ಕಾರಕ್ಕೆ ವಿನಂತಿಸಿಕೊಳ್ಳುವುದೇನೆಂದರೆ ತೃತೀಯ ಭಾಷೆಗೆ ಗ್ರೇಡ್ ಬದಲಾಗಿ ಅಂಕ ನೀಡುವುದು ನಮಗೆ ನೋವನ್ನುಂಟು ಮಾಡಿದೆ. ತೃತೀಯ ಭಾಷೆ ಹಿಂದಿ ಕಲಿಯಲು ಬಹಳ ಸುಲಭವಾದ ವಿಷಯ ಹಾಗೂ ಸ್ಕೋರಿಂಗ್ ವಿಷಯವಾಗಿದ್ದು ನಮ್ಮ ಅಂತಿಮ ಫಲಿತಾಂಶಕ್ಕೆ ಸಹಾಯವಾಗಿದೆ. ಬೇಕೇ ಬೇಕು, ಬೇಡ ಬೇಡ, ಬೇಕೇ ಬೇಕು, ಹಿಂದಿ ಭಾಷೆಗೆ ಬೇಡ ಬೇಡ, ಹಿಂದಿ ಭಾಷೆಗೆ ಬೇಕು ಬೇಕು, ಹಿಂದಿ ಭಾಷೆ. ಜಿಮ್ ಟ್ರೈನರ್ನಿಂದ ಲವ್ ಜಿಹಾದ್ ಆರೋಪ ಪ್ರಕರಣಕ್ಕೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ. ಆರೋಪಿ ಸಮೀರ್ ಮುಲ್ಲಾ ಅಸಲಿ ಮುಖ ಬಗೆದಷ್ಟು ಕಳಿಸ್ತಾ ಇದೆ. ಜಿಮ್ಗೆ ಬರುವ ಹಿಂದೂ ಯುವತಿಯರನ್ನೇ ಟಾರ್ಗೆಟ್ ಮಾಡ್ತಾ ಇದ್ದ ಸಮೀರ್ ಮೊದಲು ಸ್ನೇಹ ಮಾಡಿ ನಂತರ ಪುಸಲಾಯಿಸಿ ಬಳಸಿಕೊಳ್ತಾ ಇದ್ದ ಅನ್ನೋ ಆರೋಪಗಳು ಕೇಳಿಬಂದಿದೆ. ಇದಕ್ಕೆ ಸಮೀರ್ ಅಕ್ಕ ಸಾಥ್ ಕೊಡ್ತಾ ಇದ್ಲು ಅಂತ ಕೂಡ ಹೇಳಲಾಗ್ತಾ ಇದೆ. ಬೇರೆ ಯುವತಿಯರ ಜೊತೆಗೆ ಸಮೀರ್ ಇರುವ ಫೋಟೋಗಳು ಲಭ್ಯವಾಗಿದ್ದು ಬ್ರೌಸಿಂಗ್ ಹಿಸ್ಟ್ರಿ ಚೆಕ್ ಮಾಡಿದ ಪೊಲೀಸರಿಗೆ ಶಾಕ್ ಆಗಿದೆ. ಅಸಭ್ಯ ಮತ್ತು ನಿಷೇಧಿತ ವೆಬ್ ಬಳಕೆ ಮಾಡಿರುವುದು ತಿಳಿದು ಬಂದಿದೆ. ಸಂತ್ರಸ್ತೆಗೆ ನಿರಂತರ ಲೈಂಗಿಕ ದೌರ್ಜನ್ಯ ಎಸಗಿ ಗರ್ಭಪಾತ ಮಾಡಿಸಲು ಟ್ಯಾಬ್ಲೆಟ್ ಕೊಟ್ಟಿದ್ದ ಅನ್ನುವಂಥ ಸತ್ಯವೂ ಕೂಡ ಹೊರಬಂದಿದೆ. ಪ್ರತಿ ಬಾರಿಯೂ ಟ್ಯಾಬ್ಲೆಟ್ ತಗೊಳ್ಳೋ ವಿಡಿಯೋ ಕಳಿಸುವಂತೆ ಬೆದರಿಕೆ ಹಾಕ್ತಿದ್ದಂತೆ ಅವನಿಗೆ ಹೆದರಿ ಯುವತಿ ವಿಡಿಯೋ ಮಾಡಿ ಕಳಿಸ್ತಿದ್ದ ವಿಡಿಯೋಗಳು ಕೂಡ ಸಿಕ್ಕಿವೆ. ಸಮೀರ್ ಮೊಬೈಲ್ನಲ್ಲಿ ಯುವತಿಯ ಸ್ಕ್ಯಾನಿಂಗ್ ಫೋಟೋ ಹಾಗೂ ಹಲವು ಹಿಂದೂ ಯುವತಿಯರ ಜೊತೆಗಿನ ವಾಟ್ಸಾಪ್ ಚಾಟ್ ಕೂಡ ಪತ್ತೆಯಾಗಿದೆ. ಸದ್ಯ ಪೊಲೀಸರು ಪ್ರಕರಣದ ತನಿಖೆಯನ್ನ ಮತ್ತಷ್ಟು ಚುರುಕುಗೊಳಿಸಿದ್ದಾರೆ. ಹುಬ್ಬಳ್ಳಿಯಲ್ಲಿ ಲವ್ ಜಿಹಾದ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ರಿಯಾಕ್ಟ್ ಮಾಡಿದ್ದಾರೆ. ಯುವತಿ ನೀಡಿದ ಅತ್ಯಾಚಾರ ದೂರು ಸೇರಿದಂತೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಟ್ಟು 3 ದೂರುಗಳು ದಾಖಲಾಗಿದೆ. ಸಂತ್ರಸ್ತ ಯುವತಿ ಮತ್ತು ಆಕೆಯ ತಾಯಿ ವಿದ್ಯಾನಗರ ಪೊಲೀಸ್ ಠಾಣೆಯಲ್ಲಿ 2 ಪ್ರತ್ಯೇಕ ದೂರುಗಳನ್ನು ನೀಡಿದ್ದಾರೆ. ಮತ್ತೊಂದೆಡೆ ಆರೋಪಿ ಸಮೀರ್ ಕುಟುಂಬಸ್ಥರು ಅಶೋಕ್ ನಗರ ಠಾಣೆಯಲ್ಲಿ ಪ್ರತಿ ದೂರನ್ನು ದಾಖಲಿಸಿದ್ದಾರೆ. ಯುವತಿಯ ಮೇಲೆ ಅತ್ಯಾಚಾರ ನಡೆದಿದೆ ಎಂಬ ದೂರಿನ ಜೊತೆಗೆ ಸಮೀರ್ ಸಹೋದರಿ ತೈಸಿನ್ ಮತ್ತು ಇತರರು ಈ ಲೈಂಗಿಕ ದೌರ್ಜನ್ಯಕ್ಕೆ ಕುಮ್ಮಕ್ಕು ನೀಡಿದ್ದಾರೆ ಎಂಬ ಗಂಭೀರ ಆರೋಪ ಕೂಡ ಕೇಳಿಬಂದಿದೆ. ಸ್ವತಃ ಯುವತಿಯೇ ಈ ಬಗ್ಗೆ ಪೊಲೀಸರ ಮುಂದೆ ಹೇಳಿಕೆ ನೀಡಿದ್ದಾರೆ. ವಿಡಿಯೋ ಚಿತ್ರೀಕರಣ ಮಾಡಿದ್ದು ಯಾರು, ಕೃತ್ಯಕ್ಕೆ ಪ್ರಚೋದನೆ ನೀಡಿದ್ದು ಯಾರು ಎಂಬ ಬಗ್ಗೆ ಪೊಲೀಸರು ಹಲವರನ್ನ ವಿಚಾರಣೆ ನಡೆಸ್ತಾ ಇದ್ದಾರೆ. 3 ದೂರುಗಳ ಬಗ್ಗೆಯೂ ಕೂಲಂಕುಷವಾಗಿ ತನಿಖೆ ನಡೆಸಲಾಗ್ತಾ ಇದೆ ಅಂತ ಕಮಿಷನರ್ ತಿಳಿಸಿದ್ದಾರೆ. ನಿನ್ನೆ ನಮ್ಮ ಅಶೋಕ್ ನಗರ ಪೊಲೀಸ್ ಸ್ಟೇಷನಲ್ಲಿ ಒಂದು ಘಟನೆ ಆಗಿತ್ತು. ಅದಾದ ನಂತರ ವಿದ್ಯಾನಗರ ಪೊಲೀಸ್ ಸ್ಟೇಷನಲ್ಲಿ ಕೂಡ ಅದಕ್ಕೆ ಸಂಬಂಧಿಸಿದಂಥ ಒಂದು ಘಟನೆ ಆಗಿತ್ತು. 2 ಘಟನೆಗಳ ನಂತರ ಓಲ್ಡ್ ಹುಬ್ಳಿ ಪೊಲೀಸ್ ಠಾಣೆಯಲ್ಲಿ ಸುಮಾರು 300ರಿಂದ 400 ಜನ ಪ್ರತಿಭಟನಾಕಾರರು ಬಂದುಬಿಟ್ಟು ಒಂದು ಹೆಣ್ಮಗುವಿಗೆ ಲೈಂಗಿಕ ದೌರ್ಜನ್ಯ ಆಗಿದೆ ಮತ್ತು ನಿರಂತರವಾಗಿ ಅದೇ ರೀತಿ ಒಂದು ಲೈಂಗಿಕ ದೌರ್ಜನ್ಯ ಆಗಿದೆ, ಹಾಗಾಗಿ ನಮಗೆ ನ್ಯಾಯ ಸಿಗಬೇಕು ಅಂತ ಪ್ರತಿಭಟನೆ ಮಾಡಿದ್ದು ಉಂಟು. ಅದಾದ ನಂತರ ಆ ಹುಡುಗಿ ನಮ್ಮ ವಿದ್ಯಾನಗರ ಪೊಲೀಸ್ ಸ್ಟೇಷನಲ್ಲಿ ಒಂದು ಪ್ರಕರಣ ದಾಖಲು ಮಾಡಿದ್ದಾರೆ. ಆ ಪ್ರಕರಣದ ಪ್ರಕಾರ ಒಂದು ಅತ್ಯಾಚಾರ ಪ್ರಕರಣವನ್ನು, ಲೈಂಗಿಕ ದೌರ್ಜನ್ಯ ಪ್ರಕರಣವನ್ನು ದಾಖಲು ಮಾಡಿದ್ದಾರೆ. ಆ ಪ್ರಕರಣ ದಾಖಲು ಮಾಡಿಕೊಂಡು ನಮ್ಮ ವಿದ್ಯಾನಗರ ಪೊಲೀಸರು ತನಿಖೆಯನ್ನು ಮಾಡ್ತಾ ಇದ್ದಾರೆ. ಅಗತ್ಯ ಕಾನೂನು ಕ್ರಮವನ್ನು ಕೈಗೊಳ್ಳಲಾಗಿದೆ. ಎಷ್ಟು ಎಫ್ಐಆರ್ ಆಗಿದೆ ಸರ್? ಒಟ್ಟು 3 ಎಫ್ಐಆರ್. ಪ್ರೀತಿಯ ವಿಚಾರವನ್ನ ಮನೆಯವರಿಗೆ ತಿಳಿಸಿದ್ಲು ಎಂಬ ಒಂದೇ ಕಾರಣಕ್ಕೆ ಸಂಬಂಧಿಕರೇ ಸೇರ್ಕೊಂಡು 24 ವರ್ಷದ ಮಹಿಳೆ ಮೇಲೆ ಸಾಮೂಹಿಕ ಅತ್ಯಾಚಾರ ಎಸಗಿರುವ ಘಟನೆ ಯಾದಗಿರಿ ತಾಲೂಕಿನ ಹಳ್ಳಿಯೊಂದರಲ್ಲಿ ನಡೆದಿದೆ. ಆರೋಪಿ ಬಸಪ್ಪ ಎಂಬಾತ ಮಹಿಳೆಯೊಬ್ಬಳನ್ನ ಪ್ರೀತಿ ಮಾಡ್ತಾ ಇದ್ದ. ಈ ವಿಚಾರವನ್ನ ಸಂತ್ರಸ್ತೆ ಕುಟುಂಬಸ್ಥರಿಗೆ ತಿಳಿಸಿದ್ಲು. ಇದರಿಂದ ಕೆರಳಿದ ಬಸಪ್ಪ ಮತ್ತು ಆತನ ಸಂಬಂಧಿ ರೆಡ್ಡಪ್ಪ ಮಹಿಳೆ ಬಹಿರ್ದೆಸೆಗೆ ತೆರಳಿದ್ದಾಗ ಕೃತ್ಯ ಎಸಗಿದ್ದಾರೆ. ಬಳಿಕ ಈ ವಿಷಯವನ್ನ ಯಾರಿಗಾದರೂ ಹೇಳಿದ್ರೆ ಕೊಲೆ ಮಾಡೋದಾಗಿ ಬೆದರಿಕೆ ಹಾಕಿದ್ದಾರೆ. ಆದರೆ ಧೃತಿಗೆಡದ ಸಂತ್ರಸ್ತೆ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ. ಘಟನೆ ಸಂಬಂಧ ಎಸ್ಪಿ ಪೃಥ್ವಿಕ್ ಶಂಕರ್ ಮಾಹಿತಿ ನೀಡಿದ್ದು ಆರೋಪಿಗಳಾದ ಇಬ್ಬರನ್ನು ಬಂಧಿಸಿದ್ದಾರೆ. ಬಳ್ಳಾರಿ ಮಹಾನಗರ ಪಾಲಿಕೆಯಲ್ಲಿ ಹೈ ಡ್ರಾಮಾ ನಡೆದಿದ್ದು ಕರ್ತವ್ಯದಲ್ಲಿದ್ದ ಸರ್ಕಾರಿ ಅಧಿಕಾರಿ ಎ ವೀರೇಶ್ ಮೇಲೆ ಕಾಂಗ್ರೆಸ್ ಕಾರ್ಪೊರೇಟರ್ ಕುಬೇರ ಹಲ್ಲೆ ನಡೆಸಿದ್ದಾರೆ ಎನ್ನಲಾಗಿದೆ. ಬ್ರೂಸ್ಪೇಟೆ ಪೊಲೀಸ್ ಠಾಣೆಯಲ್ಲಿ ಕಾರ್ಪೊರೇಟರ್ ವಿರುದ್ಧ ಸರ್ಕಾರಿ ಕೆಲಸಕ್ಕೆ ಅಡ್ಡಿ, ಜೀವ ಬೆದರಿಕೆ ಮತ್ತು ಹಲ್ಲೆ ಪ್ರಕರಣ ದಾಖಲಾಗಿದೆ. ಎಫ್ಐಆರ್ ದಾಖಲಾಗ್ತಾ ಇದ್ದಂತೆ ಕಾರ್ಪೊರೇಟರ್ ಕುಬೇರ ಎಸ್ಕೇಪ್ ಆಗಿದ್ದು ಪೊಲೀಸರು ಆತನಿಗಾಗಿ ಹುಡುಕಾಟ ನಡೆಸ್ತಾ ಇದ್ದಾರೆ. ಹಲ್ಲೆ ನಡೆಸಿದ ಕಾರ್ಪೊರೇಟರ್ನನ್ನ ಕೂಡಲೇ ಬಂಧಿಸಬೇಕು ಅಂತ ಆಗ್ರಹಿಸಿ ಪಾಲಿಕೆ ಸಿಬ್ಬಂದಿ ಕಚೇರಿ ಮುಂದೆ ಧರಣಿ ಕುಳಿತಿದ್ದಾರೆ.
ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನ ಗೊರವನಹಳ್ಳಿ ಗ್ರಾಮದಲ್ಲಿ ಇಂದು ಹೈ ಡ್ರಾಮಾ ನಡೆದಿದೆ. ಸ್ಥಳೀಯ ಗ್ರಾಮಸ್ಥರ ತೀವ್ರ ವಿರೋಧದ ನಡುವೆಯೂ ಶಾಸಕ ಉದಯ್ ಪೊಲೀಸ್ ಭದ್ರತೆಯಲ್ಲಿ ಅಭಿವೃದ್ಧಿ ಕಾಮಗಾರಿಗೆ ಗುದ್ದಲಿ ಪೂಜೆಯನ್ನ ನೆರವೇರಿಸಿದ್ದಾರೆ. ಗೊರವನಹಳ್ಳಿ ಗ್ರಾಮ ಪಂಚಾಯಿತಿಯನ್ನ ಮದ್ದೂರು ನಗರಸಭೆಗೆ ಸೇರ್ಪಡೆ ಮಾಡಿರುವುದಕ್ಕೆ ಗ್ರಾಮಸ್ಥರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪಂಚಾಯಿತಿಯನ್ನ ನಗರಸಭೆಗೆ ಸೇರಿಸಬಾರದು ಅಂತ ಆಗ್ರಹಿಸಿರುವ ಜನರು ಶಾಸಕರ ವಿರುದ್ಧ ಧಿಕ್ಕಾರ ಕೂಗಿದ್ದಾರೆ. ಗ್ರಾಮಸ್ಥರು ಅಡ್ಡಿಪಡಿಸುವ ಮುನ್ಸೂಚನೆ ಅರಿತ ಶಾಸಕರು ಭಾರೀ ಪೊಲೀಸ್ ಭದ್ರತೆಯಲ್ಲಿ ಗ್ರಾಮಕ್ಕೆ ಆಗಮಿಸಿದ್ರು. ಜನರ ಪ್ರತಿಭಟನೆ ಮತ್ತು ಛೀಮಾರಿಯ ನಡುವೆಯೇ ಕಾಮಗಾರಿಗಳಿಗೆ ಚಾಲನೆ ಕೊಟ್ಟಿದ್ದಾರೆ. 10 ವರ್ಷದಿಂದ ತನ್ನ ಜಮೀನಿಗೆ ದಾರಿ ಮಾಡಿಕೊಡಿ ಅಂತ 60 ವರ್ಷದ ವೃದ್ಧರೊಬ್ಬರು ತಹಶೀಲ್ದಾರ್ ಕಚೇರಿಗೆ ಅಲೆದಾಡ್ತಾ ಇರುವ ಘಟನೆ ತುಮಕೂರು ಜಿಲ್ಲೆಯ ಮಧುಗಿರಿಯಲ್ಲಿ ನಡೆದಿದೆ. ಹರಿಹರಪುರ ದಬ್ಬೆಘಟ್ಟದ ನಿವಾಸಿ ಕೋಟೆ ಕಲ್ಲಪ್ಪ ತಮ್ಮ ಜಮೀನು ಮತ್ತು ಮನೆಗೆ ಹೋಗೋದಕ್ಕೆ ದಾರಿ ಇಲ್ಲದೆ ಪಾಪ ಪರದಾಡ್ತಾ ಇದ್ದಾರೆ. ಸರ್ವೆ ನಂಬರ್ 5ರ ಸರ್ಕಾರಿ ಗೋಮಾಳದಲ್ಲಿದ್ದ ದಾರಿಯನ್ನ ಕೆಲವು ಗ್ರಾಮಸ್ಥರು ಮುಚ್ಚಿ ಅಲ್ಲಿ ಕೃಷಿ ಮಾಡ್ತಾ ಇದ್ದಾರೆ. ಇದರಿಂದಾಗಿ ವೃದ್ಧನ ಜಮೀನಿಗೆ ಹೋಗುವ ಹಾದಿ ಸಂಪೂರ್ಣ ಬಂದ್ ಆಗಿದೆ. ಈ ಬಗ್ಗೆ ತಹಶೀಲ್ದಾರ್ ಕಚೇರಿಗೆ ನೂರಾರು ಬಾರಿ ಅಲೆದಾಡಿದ್ರೂ ಅಧಿಕಾರಿಗಳು ಸ್ಪಂದಿಸ್ತಾ ಇಲ್ಲ. ನಾನು ಬದುಕಿರುವಾಗಲೇ ನನ್ನ ಜಮೀನಿಗೆ ದಾರಿ ಮಾಡಿಕೊಡಿ ಅಂತ ಪಾಪ ಅಳಲು ತೋಡ್ಕೊಂಡಿದ್ದಾರೆ. ಜೂಜು ಅಡ್ಡೆ ಮೇಲೆ ಚಿಕ್ಕಬಳ್ಳಾಪುರ ಪೊಲೀಸರು ದಾಳಿ ಮಾಡಿ 9 ಲಕ್ಷ ನಗದು 19 ಜನರನ್ನ ಬಂಧಿಸಿದ್ದಾರೆ. ಡಿವೈಎಸ್ಪಿ ಪ್ರಕಾಶ್ ನೇತೃತ್ವದಲ್ಲಿ ಚೇಳೂರು ತಾಲೂಕು ವಸಂತಪುರ ಬಳಿ ದಾಳಿ ನಡೆಸಲಾಗಿತ್ತು. ಈ ವೇಳೆ ಕೃತ್ಯಕ್ಕೆ ಬಳಸಿದ್ದ ಕಾರು, ದ್ವಿಚಕ್ರ ವಾಹನಗಳು, ಇಸ್ಪೀಟ್ ಎಲೆಗಳನ್ನು ಪೊಲೀಸರು ಜಪ್ತಿ ಮಾಡಿದ್ದು ಪಾತಪಾಳ್ಯ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಚಿಕ್ಕಮಗಳೂರು ನಗರದಲ್ಲಿ ಮನೆಗಳ್ಳರ ಹಾವಳಿ ಮಿತಿ ಮೀರ್ತಾ ಇದ್ದು ಸಾರ್ವಜನಿಕರು ಆತಂಕದಲ್ಲಿದ್ದಾರೆ. ನಗರದ ಟಿಪ್ಪು ನಗರದ ಸರ್ವೋದಯ ವಿದ್ಯಾಲಯ ರಸ್ತೆಯಲ್ಲಿರುವ ನಿಸಾರ್ ಎಂಬುವವರ ಮನೆಯ ಕಾಂಪೌಂಡ್ ಹತ್ತಿ ಕಳ್ಳ ಒಳನುಗ್ಗಿದ್ದಾನೆ. ಬಾಗಿಲು ತೆಗೆಯಲು ಸಾಧ್ಯವಾಗದೆ ಬರಿಗೈನಲ್ಲಿ ವಾಪಸ್ಸಾಗಿದ್ದಾನೆ. ಕಳ್ಳನ ಈ ಎಲ್ಲ ಓಡಾಟದ ದೃಶ್ಯಗಳು ಮನೆಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಚಿಕ್ಕಬಳ್ಳಾಪುರ ತಾಲೂಕಿನ ಕೊತ್ತನೂರು ಗ್ರಾಮದ ಬಳಿ ಕಾರು ಪಲ್ಟಿಯಾಗಿ 9 ವರ್ಷದ ಬಾಲಕಿ ಅಂಕಿತಾ ಸಾವನ್ನಪ್ಪಿದ್ದಾರೆ. ಕಲಬುರಗಿ ಚಿಂಚೋಳಿ ಗ್ರಾಮದ ಬಾಲಕಿ ಅಂಕಿತಾ ಕಲಬುರಗಿಯಿಂದ ಬೆಂಗಳೂರಿಗೆ ಬರ್ತಿದ್ದಾಗ ದುರಂತ ಸಂಭವಿಸಿದೆ. ಟ್ರಕ್ ಓವರ್ಟೇಕ್ ಮಾಡುವ ಭರದಲ್ಲಿ ಚಾಲಕನ ನಿಯಂತ್ರಣ ತಪ್ಪಿ ಕಾರು ಪಲ್ಟಿಯಾಗಿದೆ. ಘಟನೆಯ ಸಂಬಂಧ ಚಿಕ್ಕಬಳ್ಳಾಪುರ ಸಂಚಾರಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಸದ್ಯ ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಗುಡಿಬಂಡೆ ತಾಲೂಕಿನ ಚದರ್ಲಪಲ್ಲಿ ಗ್ರಾಮದ ನಿವಾಸಿ ಪದ್ಮಾವತಮ್ಮ ಆಂಬ್ಯುಲೆನ್ಸ್ನಲ್ಲೇ ಹೆಣ್ಣು ಮಗುವಿಗೆ ಜನ್ಮ ಕೊಟ್ಟಿದ್ದಾರೆ. ಚದರ್ಲಪಲ್ಲಿಯಿಂದ ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಗೆ ಕರೆದೊಯ್ಯುತ್ತಿದ್ದಾಗ ಡೆಲಿವರಿ ಸಮಯದಲ್ಲಿ ಪದ್ಮಾವತಮ್ಮ ಅವರಿಗೆ ಹೆರಿಗೆ ನೋವು ಮತ್ತು ರಕ್ತಸ್ರಾವ ಹೆಚ್ಚಾಗಿದೆ. ರಸ್ತೆ ಬದಿಯಲ್ಲೇ ಆಂಬ್ಯುಲೆನ್ಸ್ ನಿಲ್ಲಿಸಿ ಸಿಸ್ಟರ್ ಹೆರಿಗೆ ಮಾಡಿಸಿದ್ದಾರೆ. ಸದ್ಯಕ್ಕೆ ತಾಯಿ ಮತ್ತು ಮಗು ಸೇಫ್ ಆಗಿದ್ದು ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ಈ ಘಟನೆಗೆ ಸಂಬಂಧಪಟ್ಟಂತೆ ಆಂಬ್ಯುಲೆನ್ಸ್ ಚಾಲಕ ಮತ್ತು ಸಿಬ್ಬಂದಿಗೆ ವ್ಯಾಪಕ ಮೆಚ್ಚುಗೆ ವ್ಯಕ್ತವಾಗಿದೆ. ನಿಯಂತ್ರಣ ತಪ್ಪಿ ಡಿವೈಡರ್ಗೆ ಬೈಕ್ ಡಿಕ್ಕಿಯಾಗಿ ಬೈಕ್ ಸವಾರ ಸ್ಥಳದಲ್ಲೇ ಸಾವನ್ನಪ್ಪಿರುವ ಘಟನೆ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಗೆಲಿಜಿಗೂರು ಕ್ರಾಸ್ ಬಳಿ ನಡೆದಿದೆ. ಆಂಧ್ರ ಪ್ರದೇಶದ ಕಡಪ ನಿವಾಸಿ 25 ವರ್ಷದ ದಿವೇನ್ ಕುಮಾರ್ ಮೃತಪಟ್ಟ ದುರ್ದೈವಿ ಅಂತ ಗೊತ್ತಾಗಿದೆ. ದಿವೇನ್ ಕುಮಾರ್ ತನ್ನ ಸ್ನೇಹಿತ ಉಮಾ ಮಹೇಶ್ ಜೊತೆಗೆ ಬೈಕ್ನಲ್ಲಿ ಕಡಪದಿಂದ ಬೆಂಗಳೂರಿನ ಕಡೆಗೆ ತೆರಳುತ್ತಾ ಇದ್ರು. ಅತಿ ವೇಗವಾಗಿ ಬಂದ ಬೈಕ್ ಚಾಲಕನ ನಿಯಂತ್ರಣ ತಪ್ಪಿ ಡಿವೈಡರ್ಗೆ ಬಲವಾಗಿ ಡಿಕ್ಕಿ ಹೊಡೆದಿದೆ. ಅಪಘಾತದ ತೀವ್ರತೆಗೆ ದಿವೇನ್ ಕುಮಾರ್ ಸ್ಥಳದಲ್ಲೇ ಕೊನೆಯುಸಿರೆಳೆದಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಮಾವು ಬೆಳೆಗಾರರಿಗೆ ಹವಾಮಾನ ವೈಪರೀತ್ಯದಿಂದ ಭಾರೀ ಆಘಾತ ಆಗಿದೆ. ಮರದಿಂದ ಉದುರುತ್ತಾ ಇರುವ ಮಾವಿನ ಕಾಯಿಗಳು ರೈತರನ್ನ ಕಂಗೆಡುವಂತೆ ಮಾಡಿದೆ. ಮರದ ತುಂಬ ಬಿಟ್ಟಿದ್ದ ಹೂವು ನೋಡಿ ಸಂತಸಗೊಂಡಿದ್ದ ರೈತರಿಗೆ ಈಗ ನಿರಾಸೆಯಾಗಿದೆ. ಗುಡಿಬಂಡೆ, ಚಿಕ್ಕಬಳ್ಳಾಪುರ, ಚಿಂತಾಮಣಿ ಸೇರಿ ಎಲ್ಲೆಡೆ ಮಾವಿನಕಾಯಿಗಳು ಉದುರುತ್ತಾ ಇದ್ದು ಮಾವು ಹಣ್ಣಾಗೋದಕ್ಕೂ ಮೊದಲೇ ಮಣ್ಣು ಪಾಲಾಗ್ತಾ ಇದೆ. ಮಾವಿನ ತೋಟಗಳಲ್ಲಿ ಸ್ವಚ್ಛ ಮಾಡಿ ಮರಗಳಿಗೆ ನೀರುಣಿಸಿ ಆರೈಕೆ ಮಾಡಿದ್ದ ರೈತರು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ನಿರ್ವಹಣೆ ಮಾಡಿದ್ರೂ ಫಲ ಸಿಗದಂತಾಗಿದೆ. ಮೈಸೂರಿನ ಕಬಿನಿ ಹಿನ್ನೀರು ಪ್ರದೇಶದಲ್ಲಿ ವನ್ಯಜೀವಿಗಳನ್ನು ಬೇಟೆಯಾಡ್ತಾ ಇದ್ದ 2 ಆರೋಪಿಗಳನ್ನು ಅರಣ್ಯ ಇಲಾಖೆ ಅಧಿಕಾರಿಗಳು
ಭರ್ಜರಿ ಕಾರ್ಯಾಚರಣೆ ನಡೆಸಿ ಬಂಧಿಸಿದ್ದಾರೆ. ಆರೋಪಿಗಳಿಂದ 1 ಕಾರು, ಡಬಲ್ ಬ್ಯಾರಲ್ ಹಾಗೂ ಸಿಂಗಲ್ ಬ್ಯಾರಲ್ ಗನ್ಗಳು, 14 ಜೀವಂತ ಗುಂಡುಗಳು, ಗನ್ ಪೌಡರ್ ಹಾಗೂ ವನ್ಯಜೀವಿಗಳನ್ನು ಹಿಡಿಯಲು ಬಳಸ್ತಾ ಇದ್ದ 6 ಉರುಳುಗಳನ್ನು ವಶಕ್ಕೆ ಪಡೆಯಲಾಗಿದೆ. ಬಂಧಿತರನ್ನ ಕೊಡಗು ಜಿಲ್ಲೆಯ ಸೋಮವಾರಪೇಟೆ ತಾಲೂಕಿನ ಕೂತಿ ಗ್ರಾಮದ ಕೆಎಚ್ ಸುರೇಶ್ ಕುಮಾರ್ ಮತ್ತು ಎಂಬಿ ಮಧುಸೂದನ್ ಅಂತ ಗುರುತಿಸಲಾಗಿದೆ. ವಿಶ್ವವಿಖ್ಯಾತ ಭದ್ರಾ ಹುಲಿ ಸಂರಕ್ಷಿತ ಪ್ರದೇಶ ಈಗ ಪ್ರಭಾವಿ ವ್ಯಕ್ತಿಗಳ ಅಕ್ರಮ ಚಟುವಟಿಕೆಗಳ ತಾಣವಾಗಿ ಬದಲಾಗ್ತಾ ಇದೆ. ಅರಣ್ಯದೊಳಗೆ ನೈಸರ್ಗಿಕ ಝರಿಬಳಿ, ಮೋಟಾರ್ ಹಾಗೂ ಪೈಪ್ಗಳನ್ನು ಅಳವಡಿಸಿ ಸುಮಾರು 2 ಕಿಲೋಮೀಟರ್ವರೆಗೂ ಪೈಪ್ಲೈನ್ ಎಳೆಯಲಾಗಿದೆ. ಖಾಸಗಿ ಕಾಫಿ ತೋಟಕ್ಕೆ ನೀರು ಸರಬರಾಜು ಮಾಡಲು ಈ ಅಕ್ರಮ ಎಸಗಲಾಗಿದೆ. ಪೈಪ್ ಅಳವಡಿಕೆಗಾಗಿ ಅರಣ್ಯದೊಳಗಿನ ಹಲವು ಮರಗಳನ್ನು ಕೂಡ ಕಡಿಯಲಾಗಿದೆ. ಅಷ್ಟೇ ಅಲ್ಲದೆ ಝರಿಬಳಿ ಸಿಮೆಂಟ್ ಬಳಸಿ ಕಾಂಕ್ರೀಟ್ ಕಾಮಗಾರಿ ಮಾಡಲಾಗಿದ್ದು 10 ಕಾರ್ಮಿಕರು ನಿಷೇಧಿತ ಬಫರ್ ಝೋನ್ನಲ್ಲಿ ಮುಕ್ತವಾಗಿ ಓಡಾಡ್ತಾ ಇದ್ದಾರೆ. ಈ ಘಟನೆ ಚಿಕ್ಕಮಗಳೂರು ತಾಲೂಕಿನ ವಿರೂಪಾಕ್ಷ ಖಾನ್ ಅರಣ್ಯ ಬೇಟೆ ಶಿಬಿರದಿಂದ ಕೇವಲ 1 ಕಿಲೋಮೀಟರ್ ದೂರದಲ್ಲಿ ನಡೀತಾ ಇದ್ರು. ಅಧಿಕಾರಿಗಳು ಮಾತ್ರ ಕಣ್ಮುಚ್ಚಿ ಕುಳಿತಿದ್ದಾರೆ. ಪಿಕಪ್ ವಾಹನಗಳಲ್ಲಿ ಕಾರ್ಮಿಕರು ಮತ್ತು ಸಾಮಗ್ರಿಗಳನ್ನು ಸಾಗಿಸ್ತಾ ಇದ್ರು. ಯಾವುದೇ ಕ್ರಮ ಕೈಗೊಂಡಿಲ್ಲ. ವನ್ಯಜೀವಿಗಳ ಆವಾಸ ಸ್ಥಾನದಲ್ಲಿ ಮಾನವನ ಹಸ್ತಕ್ಷೇಪ ಹೆಚ್ಚಾಗಿದ್ರೂ ಅರಣ್ಯ ಇಲಾಖೆ ಮೌನವಾಗಿರೋದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಸಿಎಂ ಪದಕ ಪಡೆದ ಮಂಡ್ಯ ಜಿಲ್ಲೆಯ 2 ಪೊಲೀಸರಿಗೆ ಎಸ್ಪಿ ಶೋಭಾರಾಣಿ ಅಭಿನಂದನೆಯನ್ನು ತಿಳಿಸಿದ್ದಾರೆ. ಇಂದು ಮಂಡ್ಯ ಎಸ್ಪಿ ಕಚೇರಿಯಲ್ಲಿ ಪದಕ ಪಡೆದವರಿಗೆ ಕರೆಸಿ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಸಿಎಂ ಪದಕ ವಿಜೇತರಾದ ಶ್ರೀರಂಗಪಟ್ಟಣ ಟೌನ್ ಇನ್ಸ್ಪೆಕ್ಟರ್ ಬಿಜಿ ಕುಮಾರ್ ಹಾಗೂ ಮಂಡ್ಯ ಸೈಬರ್ ಠಾಣೆಯ ಮುಖ್ಯ ಪೇದೆ ರೇವಣ್ಣನಿಗೆ ಶೋಭಾರಾಣಿಯವರು ಶುಭಾಶಯ ಕೋರಿದ್ದಾರೆ. ಇನ್ನು ಪದಕ ವಿಜೇತರು ಶೋಭಾರನ್ನ ಭೇಟಿ ಮಾಡಿ ಹೂಗುಚ್ಛ ನೀಡಿ ಸಂತಸ ಹಂಚಿಕೊಂಡಿದ್ದಾರೆ. ಚಾಮರಾಜನಗರ ಜಿಲ್ಲೆಯ ಬಂಡೀಪುರದ ಮೂರ್ಕೆರೆ ಸಫಾರಿ ವಲಯದಲ್ಲಿ ತಾಯಿ ಹುಲಿಯೊಂದು ತನ್ನ 2 ಮುದ್ದಾದ ಮರಿಗಳ ಜೊತೆ ರಾಜ ಗಾಂಭೀರ್ಯದಿಂದ ಹೆಜ್ಜೆ ಹಾಕಿದೆ. ಕಾಡಿನ ಹಾದಿಯಲ್ಲಿ ಮರಿಗಳೊಟ್ಟಿಗೆ ಬಿಂದಾಸಾಗಿ ಸಾಗಿದ ಈ ಹುಲಿರಾಯನ ಕುಟುಂಬ ಬಳಿಕ ಕೆರೆಯ ಬಳಿ ಬಂದು ನೀರು ಕುಡಿಯುತ್ತಾ ಕಾಲ ಕಳೆದಿದೆ. ತಾಯಿ ಹುಲಿ ನೀರು ಕುಡಿಯುವ ದೃಶ್ಯವನ್ನ ಕಂಡ ಪ್ರವಾಸಿಗರು ಮೈಮರೆತಿದ್ದಾರೆ. ಬೆಳಗಾವಿ ಜಿಲ್ಲೆಯ ಕಿತ್ತೂರು ತಾಲೂಕಿನ ನಿಚ್ಚಣಕಿ ಗ್ರಾಮದಲ್ಲಿ ಕಾಡಿನಿಂದ ನೀರು ಹರಿಸಿ ಬಂದ ಜಿಂಕೆ ಗ್ರಾಮಸ್ಥರಿಗೆ ಕಾಣಿಸಿಕೊಂಡಿದೆ. ಗ್ರಾಮಸ್ಥರು ಕೂಡಲೇ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಮಾಹಿತಿ ನೀಡಿದ್ದು ಅವರು ಸ್ಥಳಕ್ಕೆ ಬಂದು ಜಿಂಕೆಯನ್ನು ರಕ್ಷಿಸಿ ಕಾಡಿಗೆ ಬಿಟ್ಟಿದ್ದಾರೆ. ಅರಣ್ಯ ಇಲಾಖೆ ಅಧಿಕಾರಿಗಳು ಜಿಂಕೆಯನ್ನು ಕಾಡಿಗೆ ಬಿಟ್ಟು ಅದರ ಆರೋಗ್ಯವನ್ನು ಪರಿಶೀಲಿಸಿದ್ದಾರೆ.